ಭಾರತೀಯ ಸಂಸ್ಕೃತಿ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾದ ಹಾಗೂ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಪರಿಪೂರ್ಣವಾಗಿರತಕ್ಕಂತಹ ಒಂದು ಸಂಸ್ಕೃತಿಯಾಗಿದೆ. ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪದಲ್ಲಿ ಎಂದೆಂದಿಗೂ ಕೂಡ ಹುಟ್ಟಿನಿಂದ ಯಾರಿಗೂ ಪ್ರಾಮುಖ್ಯತೆ ಇಲ್ಲ. ಭಾರತೀಯ ಸಂಸ್ಕೃತಿಗೆ ಮೂಲಾಧಾರವಾಗಿರ್ತಕ್ಕಂತಹ ಗ್ರಂಥವಾಗಿರ್ತಕ್ಕಂಥ ವೇದಗಳಲ್ಲಿ ಜಾತಿ ಎನ್ನುವ ಪದವೇ ಇಲ್ಲ. ಅಮ್ಮನ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾವು ಅಮ್ಮನನ್ನ ಬದಲಾಯಿಸ್ಲಿಕ್ಕಾಗತ್ತಾ? ಸ್ಮಹೇದು ಸಿಂಹಾಖ್ಯಂ ಬ್ರಹ್ಮ ವೇದಾಂತ ಗೋಚರಂ ಭೂಯೋಲ್ಲಾಸಿತ ಸಂಸಾರ ಛೇದ ಹೇತುಂ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮ ಬಂಧುಗಳೇ, ಇವತ್ತು ಭವ್ಯವಾದ ಈ ಭಾರತೀಯ ಸಂಸ್ಕೃತಿಯನ್ನು ತನ್ನ ಮೂಲ ಸ್ವರೂಪದಲ್ಲಿ ಯಥಾವತ್ತಾಗಿ ಅನಾವರಣಗೊಳಿಸ್ತಾ ಇರತಕ್ಕಂತಹ ಒಂದು ದಿವ್ಯವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಭಾರತೀಯ ಸಂಸ್ಕೃತಿ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾದ ಹಾಗೂ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಪರಿಪೂರ್ಣವಾಗಿರತಕ್ಕಂತಹ ಒಂದು ಸಂಸ್ಕೃತಿಯಾಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ ಶಿವೋಹಂ ಮುಂತಾದ ತತ್ವದ ವಿಚಾರವನ್ನ ಎತ್ತಿ ಹಿಡಿತಾ ಇರತಕ್ಕಂತಹ ಏಕಾತ್ಮ ಮಾನವತಾವಾದದ ಮೂಲಕ ಸಮಸ್ತ ಮಾನವರು ಕೂಡ ಮೂಲತಃ ಮಂಗಳ ಸ್ವರೂಪರೇ, ಮೂಲತಃ ಸಮಾನರೇ, ಮೂಲತಃ ಒಂದೇ ಎನ್ನುವ ತತ್ವವನ್ನ ಜಗತ್ತಿಗೆ ಸಾರಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ವಸುದೈವ ಕುಟುಂಬಕಂ ಎಂದು ಸಾರುತ್ತಾ ಧಾರ್ಮಿಕ ವೈವಿಧ್ಯವನ್ನ ಅತ್ಯಂತ ಆಂತರಿಕವಾಗಿ, ಅತ್ಯಂತ ಸಹಜವಾಗಿ, ಅತ್ಯಂತ ಪರಿಪೂರ್ಣವಾಗಿ ಒಪ್ಪಿಕೊಂಡು ಈ ಜಗತ್ತಿನ ಶಾಂತಿಗೆ, ಸುಖ ಸಮೃದ್ಧಿಗೆ ಮೂಲ ಕಾರಣವಾಗಿರತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಇಂತಹ ಭಾರತೀಯ ಸಂಸ್ಕೃತಿ ಏಕ ವ್ಯಕ್ತಿಯ ಉಪದೇಶದ ಮೇಲೆ ನಿಂತಿರತಕ್ಕಂತಹ ಸಂಸ್ಕೃತಿ ಅಲ್ಲ. ಇಂತಹ ಭಾರತೀಯ ಸಂಸ್ಕೃತಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಹುಟ್ಟಿನಿಂದ ಅಳಿತಕ್ಕಂತಹ ಸಂಸ್ಕೃತಿ ಅಲ್ಲವೇ ಅಲ್ಲ. ಭಾರತೀಯ ಸಂಸ್ಕೃತಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅವನ ಜ್ಞಾನಶಕ್ತಿಯಿಂದ, ತಪಶಕ್ತಿಯಿಂದ ಅಳಿತಾ ಇರತಕ್ಕಂತಹ ಸಂಸ್ಕೃತಿಯಾಗಿದೆ. ಆದ್ದರಿಂದಲೇ ವಾಲ್ಮೀಕಿ ಮಹರ್ಷಿಗಳಿರಬಹುದು, ವ್ಯಾಸ ಮಹರ್ಷಿಗಳಿರಬಹುದು, ಮಾತಂಗ ಮಹರ್ಷಿಗಳಿರಬಹುದು, ಇವರೆಲ್ಲರೂ ಕೂಡ ಇವತ್ತು ನಾವು ಏನು ತಳ ಸಮುದಾಯ, ಹಿಂದುಳಿದ ಸಮುದಾಯ ಅಂತ ನಾವು ಹೇಳ್ತೀವೋ ಅಂತಹ ಸಮುದಾಯದಲ್ಲಿ ಜನಿಸಿದ್ದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಗೆ ಮಹೋನ್ನತವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟು ಆ ಸಂಸ್ಕೃತಿಯ ಆ ಒಂದು ವೈಭವವನ್ನು ಜಗತ್ತಿಗೆ ಅನಾದಿ ಕಾಲದಿಂದಲೂ ಕೂಡ ಸಿಗುವಂತೆ ಮಾಡಿದ್ದಾರೆ. ತಮಗೆಲ್ಲರಿಗೂ ಮಾತಂಗ ಮಹರ್ಷಿಗಳ ಬಗ್ಗೆ ಗೊತ್ತಿರಬೇಕು. ಮಾತಂಗ ಮಹರ್ಷಿಗಳು ಭಾರತೀಯ ಸಂಸ್ಕೃತಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮರು. ಮತಂಗ ಪರಮೇಶ್ವರ ಆಗಮ, ಬೃಹದ್ದೇಶಿ ಮುಂತಾದ ಅದ್ಭುತವಾದ ಗ್ರಂಥಗಳನ್ನು ಮಾತಂಗ ಮಹರ್ಷಿಗಳು ಲೋಕಕ್ಕೆ ನೀಡಿದ್ದಾರೆ. ಇವರು ಮೂಲತಃ ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಮಹಾತ್ಮರು. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ
ವ್ಯಕ್ತಿ ಯಾವ ಒಂದು ಸಮುದಾಯದಲ್ಲಿ ಹುಟ್ಟಿದ್ರೂ ಕೂಡ ಆ ವ್ಯಕ್ತಿ ತಪಶಕ್ತಿಯಿಂದ, ಜ್ಞಾನಶಕ್ತಿಯಿಂದ ಎಲ್ಲರಿಗೂ ಕೂಡ ಪೂಜನೀಯನಾಗುತ್ತಾನೆ ಎನ್ನುವುದನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಮಾತಂಗ ಮಹರ್ಷಿಗಳು ಇವತ್ತು ಭಾರತೀಯ ಸಂಸ್ಕೃತಿಯ ಎಲ್ಲ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯ, ಸಮುದಾಯ ಎಲ್ಲರಿಗೂ ಕೂಡ ಅತ್ಯಂತ ಪೂಜನೀಯರಾಗಿರ್ತಕ್ಕಂತಹ ಋಷಿಗಳು ಆಗಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪ. ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪದಲ್ಲಿ ಎಂದೆಂದಿಗೂ ಕೂಡ ಹುಟ್ಟಿನಿಂದ ಯಾರಿಗೂ ಪ್ರಾಮುಖ್ಯತೆ ಇಲ್ಲ. ಆದರೆ ಕಾಲ ವೈಪರೀತ್ಯ ದೋಷದಿಂದ ಹುಟ್ಟಿಗೂ ವೃತ್ತಿಗೂ ತಾದಾತ್ಮ ಭಾವ ಬಂದಿರುವುದರಿಂದ ಇವತ್ತು ಕಾಣ್ತಾ ಇರತಕ್ಕಂತಹ ಲೋಕರೂಢಿಗೆ ವಿರುದ್ಧವಾಗಿರತಕ್ಕಂತಹ, ಶಾಸ್ತ್ರಕ್ಕೆ, ಪಾರಮಾರ್ಥಿಕ ತತ್ವಕ್ಕೆ ವಿರುದ್ಧವಾಗಿರತಕ್ಕಂತಹ, ಭೌತಿಕ ವಿಜ್ಞಾನಕ್ಕೆ ವಿರುದ್ಧವಾಗಿರತಕ್ಕಂತಹ, ಮಾನವತ್ವಕ್ಕೆ ವಿರುದ್ಧವಾಗಿರತಕ್ಕಂತಹ ಅರ್ಥಹೀನವಾದ ಜಾತಿ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಅರ್ಥಹೀನವಾದ ಜಾತಿ ವ್ಯವಸ್ಥೆ ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪದಲ್ಲಿ ಇರಲಿಲ್ಲ. ಭಾರತೀಯ ಸಂಸ್ಕೃತಿಗೆ ಮೂಲಾಧಾರವಾಗಿರ್ತಕ್ಕಂತಹ, ಗ್ರಂಥವಾಗಿರ್ತಕ್ಕಂಥ ವೇದಗಳಲ್ಲಿ ಜಾತಿ ಎನ್ನುವ ಪದವೇ ಇಲ್ಲ. ಗೊತ್ತಿರಬೇಕು, ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಅಲ್ಲಿ ವರ್ಣ ಎನ್ನುವ ಪದ ಇದೆ. ವರ್ಣ ಎನ್ನುವುದು ದ್ವಿಮುಖ ಸಂಚಾರ ವ್ಯವಸ್ಥೆಗೆ ಮುಕ್ತವಾದ ಅವಕಾಶವನ್ನು ಹೊಂದಿರತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ವೈಜ್ಞಾನಿಕ ಜೀವನ ಪದ್ಧತಿಯಾಗಿತ್ತು. ಇವತ್ತು ಹುಟ್ಟಿಂದಲೇ ಗುರುಸ್ಕೊಳ್ತಕ್ಕಂಥ ಜಾತಿ ಎನ್ನುವುದು ಸಂಕುಚಿತವಾಗಿರ್ತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಾಗಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಮೂಲದಲ್ಲಿ ಎಂದೆಂದಿಗೂ ಕೂಡ ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿ ಯೋಗ್ಯತೆಯನ್ನು ಅಳಿತಕ್ಕಂಥ ಪರಿಪಾಠ ಇರಲಿಲ್ಲ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಆದ್ದರಿಂದ ಅಂತಹ ಈಗ ನಾವೇನು ಹೇಳಿದ್ವು ಮಾತಂಗ ಋಷಿಗಳ ಬಗ್ಗೆ, ಆ ಮಾದಿಗ ಸಮುದಾಯವೂ ಕೂಡ ಅತ್ಯಂತ ಭವ್ಯವಾಗಿರತಕ್ಕಂತಹ ಪರಂಪರೆಯನ್ನ, ಎಂతో గొప్ప వారసత్వವನ್ನು పొందినటువంటి ఒక సముదాయం మాతంగ సముదాయం అనేది, మాదిగ సముదాయం అనేది గొప్ప వారసత్వం పొందినటువంటి ఒక సముదాయం. ಆದ್ದರಿಂದ ಅತ್ಯಂತ ಭವ್ಯವಾಗಿರತಕ್ಕಂತಹ, ಶ್ರೇಷ್ಠ ಪರಂಪರೆಯನ್ನು ಹೊಂದಿರತಕ್ಕಂತಹ, ಉತ್ಕೃಷ್ಟವಾಗಿರತಕ್ಕಂತಹ ಸಂಸ್ಕಾರ ಹೊಂದಿರತಕ್ಕಂಥ ಸಮುದಾಯ ಕಾಲ ವೈಪರೀತ್ಯ ದೋಷದಿಂದ ಅತ್ಯಂತ ಶೋಷಣೆಗೂ ಕೂಡ ಒಳಗಾಗಿದೆ. ಇದು ಭಾರತೀಯ ಸಂಸ್ಕೃತಿಯ ಮೂಲ ಆಶಯಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಅಂಶ ಆಗಿದೆ. ಆದ್ದರಿಂದ ಇವತ್ತು ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪವನ್ನು ಮತ್ತೆ ನಾವು ಜಗತ್ತಿಗೆ ಅನಾವರಣಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿದ್ದೇವೆ. ಆತ್ಮೀಯರೇ, ಆದಿಶಂಕರರು ಒಂದು ಮಾತು ಹೇಳ್ತಾ ಇದ್ದಾರೆ, ಚಾಂಡಾಲೋಸ್ತು ಸತು ದಿಜೋಸ್ತು ಗುರುರಿತೇಶ ಮನೀಷಾ ಮಮ ಅಂತ. ಅಂದ್ರೆ ಅರ್ಥ ಏನಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ತಳ ಸಮುದಾಯಕ್ಕೆ ಸೇರಿದವನಾಗಿರಬಹುದು, ಅಥವಾ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ ಮುಂದುವರೆದ ಸಮುದಾಯಕ್ಕೆ ಸೇರಿದವನಾಗಿರಬಹುದು. ಅವನು ಯಾರೇ ಆದರೂ ಕೂಡ ಆತ್ಮಾನುಭವದ ಮಾರ್ಗದಲ್ಲಿ ಸಾಗಲು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಅಧಿಕಾರ ಇದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ವಾಕ್ಯದಿಂದ ಇನ್ನೊಂದು ಸಂದೇಶವನ್ನು ಜಗತ್ತಿಗೆ ಆದಿಶಂಕರರು ಕೊಡ್ತಾ ಇದ್ದಾರೆ. ಅದೇನಂತ ಕೇಳಿದರೆ, ಆತ್ಮಾನುಭವದ ಮಾರ್ಗದಲ್ಲಿ ಯಾರು ಮುನ್ನಡೀತಾ ಇರುತ್ತಾರೋ ಅವ್ರು ಯಾರೇ ಆಗಲಿ, ತಳ ಸಮುದಾಯಕ್ಕೆ ಸೇರಿದವರಾಗಿರಲಿ, ಮುಂದುವರೆದ ಸಮುದಾಯಕ್ಕೆ ಸೇರಿದವರಾಗಿರಲಿ, ಅವರು ಪೂಜನೀಯರು. ಅವರು ಗುರುಸ್ಥಾನಕ್ಕೆ ಏರ್ಲಿಕ್ಕೆ ಸಂಪೂರ್ಣವಾಗಿ ಅರ್ಹರು ಎನ್ನುವುದನ್ನ ಆದಿಶಂಕರ ಭಗವತ್ಪಾದರು ತಮ್ಮ ಮನಿಷಾ ಪಂಚಕದಲ್ಲಿ ಹೇಳಿದ್ದಾರೆ. ಅಂತಹ ಒಂದು ತತ್ವದ ಉಪದೇಶವನ್ನ ಇವತ್ತು ಸ್ವತಃ ಆದಿಶಂಕರರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆ ಆದಿಶಂಕರರ ಉಪದೇಶಕ್ಕೆ ಸಾಕಾರಗೊಳಿಸ್ತಕ್ಕಂತಹ ಆ ಒಂದು ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದೇವೆ. ಆದ್ದರಿಂದ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ, ನಾವು ಮೊದಲೇ ಹೇಳಿದಂತೆ ಈ ಮಾದಿಗ ಸಮುದಾಯದವರು ತೆಲುಗು ರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥ ದೊಡ್ಡ ಸಮುದಾಯ ಆಗಿದೆ. ಅಂತಹ ಸಮುದಾಯದವರು ಅನಾದಿ ಕಾಲದಿಂದಲೂ ವಿಶೇಷವಾಗಿ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆ ಇರತಕ್ಕಂತಹ ಲಕ್ಕಿರೆಡ್ಡಿಪಲ್ಲಿ ಗ್ರಾಮದ
ಆ ದೇವರ ಚೆರುವು ಎನ್ನುವ ತೀರ್ಥಕ್ಷೇತ್ರದಲ್ಲಿ ಆ ಮಾತಂಗ ಮಹರ್ಷಿಯ ಪರ್ವತ ಇದೆ, ಅಲ್ಲಿ ಮತಂಗ ಪರ್ವತ ಇದೆ, ಅಲ್ಲಿ ವಿಶೇಷವಾಗಿ ಸಪ್ತಮಾತೃಕೆ ದೇವತೆಯ ಸ್ಥಾನ ಇದೆ. ಅಲ್ಲಿ ವಿಶೇಷವಾಗಿ ಇವರು ಮಾತಂಗಿ ದೇವಿಯನ್ನ ವಿಶೇಷವಾಗಿ ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬೇಕು, ಮಾದಿಗ ಸಮುದಾಯಕ್ಕೆ ಮಾತಂಗ ಮಹರ್ಷಿಗಳು ಕುಲ ಋಷಿಗಳು, ವಂಶ ಋಷಿಗಳಾಗಿದ್ದಾರೆ. ಹಾಗೆಯೇ ಮಾತಂಗಿ ದೇವಿಯು ಅನಾದಿ ಕಾಲದಿಂದಲೂ ಕೂಡ ಈ ಮಾದಿಗ ಸಮುದಾಯಕ್ಕೆ ಕುಲ ದೇವತೆಯಾಗಿದ್ದಾಳೆ. ಅಮ್ಮನೇ. ಈಗ ಅಮ್ಮನಿಗೆ ವಯಸ್ಸಾಯಿತು, ಅಮ್ಮನ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾವು ಅಮ್ಮನನ್ನ ಬದಲಾಯಿಸ್ಲಿಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ವಿಚಾರಧಾರೆ ಬದಲಾಗಿರಬಹುದು, ಕಾಲಾನುಕ್ರಮದಲ್ಲಿ ನಮ್ಮ ಚಿಂತನೆಗಳು ಬದಲಾಗಬಹುದು, ನಮ್ಮ ಅಭಿರುಚಿಗಳು ಬದಲಾಗಬಹುದು, ನಮ್ಮ ಆಚಾರ ವಿಚಾರಗಳು ಬದಲಾಗಬಹುದು. ಆದರೆ ಅಮ್ಮ ಮಾತ್ರ ಅಮ್ಮನೇ, ಕುಲದೇವತೆ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಕುಲದೇವತೆ ಆರಾಧನೆ ಮಾಡಬೇಕಾಗಿದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದನ್ನ ನೆನಪಿಸಿಕೊಂಡು ನಮ್ಮ ವಿಶೇಷವಾಗಿರತಕ್ಕಂತಹ ಆ ಒಂದು ಸನ್ನಿಧಿಯಲ್ಲಿ ಅನಾದಿ ಕಾಲದಿಂದಲೂ ಆ ಮಾತಂಗಿ ದೇವಿಯನ್ನ ನಮ್ಮ ಈ ಒಂದು ಸಮುದಾಯದವರು ವಿಶೇಷವಾಗಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಶೇಷ ಆರಾಧನೆಯಲ್ಲಿ ನಿರತರಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಸಾಧರಾಗಿರ್ತಕ್ಕಂತಹ ಪೂರ್ವಾಶ್ರಮದಲ್ಲಿ ನಮ್ಮ ನೂಕಲ ರವೀಂದ್ರ ಅವರು 13 ವರ್ಷಗಳ ಕಾಲ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಸತತವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಜನಸಾಮಾನ್ಯರಲ್ಲಿ ಮಾದಿಗ ಸಮುದಾಯದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಅವರು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಸುಸಂಸ್ಕೃತರಾಗಿ ಸುಸಂಸ್ಕೃತವಾದ ಶ್ರೇಷ್ಠವಾದ ತಾರತಮ್ಯ ರಹಿತವಾಗಿರ್ತಕ್ಕಂಥ ಸಮಾಜದಲ್ಲಿ ಮುಖ್ಯ ಪ್ರವಾಹದಲ್ಲಿ ತೊಡಗಿಸ್ಕೋಬೇಕು. ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಬೇಕು. ಎಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಸಮಸ್ತ ಮಾದಿಗ ಸಮುದಾಯದವರು ಒಟ್ಟಾಗಿ ಬಾಳಬೇಕು ಎನ್ನುವ ಉದ್ದೇಶದಿಂದ ಲಕ್ಷಾಂತರ ಮಂದಿಗೆ ಇದುವರೆಗೆ ಅವರು ಧರ್ಮ ಜಾಗೃತಿಯನ್ನು ಮಾಡಿದ್ದಾರೆ. ಮಾಲೆಗಳನ್ನು ಹಾಕಿಸುವುದರ ಮೂಲಕ, ಮಾತಂಗಿ ಮಾಲೆ ಹಾಕಿಸುವುದರ ಮೂಲಕ, ಹೀಗೆ ಅನೇಕ ರೀತಿಯಲ್ಲಿ ಆ ಮೂಲ ಸಾನ್ನಿಧ್ಯದಲ್ಲಿ ಆ ಒಂದು ಧರ್ಮ ಜಾಗೃತಿಯನ್ನು ಮಾಡ್ತಾ ಎಲ್ಲರ ಒಂದು ಕ್ಷೇಮಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹೀಗೆ 13 ವರ್ಷಗಳಿಂದ ಸತತವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರತಕ್ಕಂತಹ ನಮ್ಮ ನೂಕಲ ರವೀಂದ್ರ ಅವರಿಗೆ ಇವತ್ತು ನಾವು ಗುರುದೀಕ್ಷೆಯನ್ನು ಕೊಟ್ಟು ಮಾತಂಗಾನಂದಗಿರಿ ಎನ್ನುವ ಪಟ್ಟವನ್ನು ಕೊಟ್ಟು ಅಲ್ಲಿ ಮಾತಂಗ ಮಹಾಪೀಠ ಆರಂಭ ಆಗಿದೆ. ಸಾಕಷ್ಟು ಜಮೀನಲ್ಲಿ ಆಗಾಗಲೇ ಮಾತಂಗ ಮಹಾಪೀಠಕ್ಕೆ ಇದೆ, ಮೂಲ ಸ್ಥಾನ ಇದೆ. ಹಂತ ಹಂತವಾಗಿ ಅದನ್ನು ಅಭಿವೃದ್ಧಿ ಪಡೆಯುವ ನಿಟ್ಟಿನಲ್ಲಿ ನಮ್ಮ ಸ್ವಾಮಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಇಂತಹ ಗುರುದೀಕ್ಷಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇವತ್ತು ಎಲ್ಲರೂ ಕೂಡ ನಮ್ಮ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳವರು ಕೂಡ, ವಿಶೇಷವಾಗಿ ನಮ್ಮ ರಾಮಕೃಷ್ಣಾಶ್ರಮದ ಅಭಯಾನಂದ ಶ್ರೀಗಳಿದ್ದಾರೆ, ನಮ್ಮ ಮೇದರ ಸ್ವಾಮಿಗಳು ವಿಶೇಷವಾಗಿ ಬಂದಿದ್ದಾರೆ, ಹಾಗೆ ನಮ್ಮ ಸರ್ಪಭೂಷಣ ಮಹಾಸ್ವಾಮಿಗಳು ನಮ್ಮೊಟ್ಟಿಗೆ ಇದ್ದಾರೆ, ಹಾಗೆ ನಮ್ಮ ನಿಟ್ಟೂರು ಮಹಾಸ್ವಾಮಿಗಳು ನಮ್ಮೊಟ್ಟಿಗಿದ್ದಾರೆ, ಆರೂಢ ಭಾರತೀಯ ಸ್ವಾಮಿಗಳಿದ್ದಾರೆ, ಹಾಗೆ ನಮ್ಮ ಬುದ್ಧ ಸ್ವಾಮಿಗಳಿದ್ದಾರೆ, ಶಿವಕುಮಾರ ಸ್ವಾಮಿಗಳಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಪ್ರಾಣ. ಅಷ್ಟೊಂದು ಪ್ರೀತಿಯಿಂದ ಹೃದಯದಿಂದ ಒಂದಾಗಿ ನಾವೆಲ್ಲರೂ ಕೂಡ ಅತ್ಯಂತ ಸಮಭಾವದಿಂದ ಸಮಾಜಕ್ಕಾಗಿ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.